1,50,000ಕ್ಕೆ ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು 1,50,000 ಬಾರ್ಗಿನ್ ಮಾಡಬೇಡಿ ಅಂತಿದ್ದಾರೆ. ಬಟ್ ಒಂದ್ ಸರ್ತಿ ನೀವು ಬಂದು ಬಾರ್ಗಿನ್ ಮಾಡೋ ಆಪ್ಷನ್ ಇದೆ. ಹೌದು, ಕಸ್ಟಮರ್ ನಿಮ್ಗೆ ಇಲ್ಲ. 1,20,000ಕ್ಕೆ ಸ್ಯಾಂಟ್ರೋಸ್ ಹೆಂಗ್ ಸಿಗ್ತಿರೋದು ನನ್ನ ಕಡೆಯಿಂದ ಬಂದ್ರೆ 1,10,000ಕ್ಕೆ ಆಗ್ಬೋದಾ ಸರ್? ಸರ್ ಹೋಗ್ಲಿ ಸರ್, ನೀವು 3,60,000ಗೆ i20 ಸಿಗಲ್ಲ ನಿಮ್ಗೆ. ಕ್ರೂಸ್ 12 ಮಾಡಲ್ ಸನ್ರೂಫ್ ಗಾಡಿ ಕೊಡ್ತೀನಿ. 14 ಮಾಡಲ್ ಬರೀ 4,10,000ಗೆ ಮಾಡಿಸ್ಕೊಡ್ತೀನಿ ಸರ್. ಡೌನ್ ಫಿಗರ್ ಮಾಡ್ತಾರೆ, 4 ಲಕ್ಷಕ್ಕೆ ಬಂದ್ಬಿಡಿ, 0 ಡೌನ್ ಪೇಮೆಂಟ್ ಅಲ್ಲೂ ಆಗುತ್ತೆ. 6.5 ಲಕ್ಷ ಗಾಡಿ ಬರೀ 5,70,000ಗೆ ಮಾಡಿಸ್ಕೊಡ್ತೀನಿ ಸರ್. 5,70,000 ಲೋನ್ ಆಗುತ್ತೆ ಅಂತ ಹೇಳ್ಬೋದು. ಪೂರ್ತಿ ಆಗತ್ತೆ ಸರ್. ನಿಮ್ ವೀಕ್ಷಕರಿಗೆ ಬರೀ 6,50,000ಗೆ 6.5 ಲಕ್ಷಗೆ ನೋ ಬಾರ್ಗೇನಿಂಗ್ ಪ್ರೈಸ್ ಕೊಡ್ತೀನಿ. 4,20,000ಗೆ ಮಾಡಿಸ್ಕೊಡ್ತೀನಿ. 14 ಮಾಡಲ್ ಲೋನ್ ಎಷ್ಟಾಗುತ್ತೆ ಸರ್? ಸರ್ 0ಗೆ ಆಗುತ್ತೆ ಸರ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ಗೆ ಮಾಡಿಸ್ಕೊಡ್ತೀನಿ. 11 ಮಾಡಲ್ 2,50,000ಗೆ ಬರೀ. ಈ ವಿಡಿಯೋದಲ್ಲಿ ಹೇಳೋದು ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ. ಅಲ್ಲ, ನೀವು ಅದೇ ಪ್ರೈಸ್ ಹೇಳ್ತಿದ್ರಿ, ನಾನು ಕೇಳಕ್ಕೆ ಇನ್ನೊಂದು ಪ್ರೈಸ್ ಹೇಳಿ ಸರ್. 3,40,000 ಹೋಗಿ ಸರ್, ಏನ್ ಹೇಳ್ಬೇಡಿ. ಇವಾಗ 2020 30,000 ಓಡಿದ ಗಾಡಿ 4,95,000ಗೆ ಮಾಡಿಸ್ಕೊಡ್ತೀನಿ. ಚಾಲೆಂಜಿಂಗ್ ಈ ಪ್ರೈಸಿಂಗ್ ಸಿಗ್ರ ಅಂದ್ರೆ ನೀವು ಏನ್ ಹೇಳ್ತೀರಾ? i20 ಸಿಗಲ್ಲ ಸರ್. ಓನ್ಸಾಗನ್ ಗಟ್ಟಿ ಗಾಡಿ ಕೊಡ್ತಾ ಇದ್ದೀನಿ ಸರ್. ಅಂದ್ರೆ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಕ್ವಾಲಿಟಿ ಕಾರ್ ಝೋನಿಗೆ ಬಂದಿದ್ದೀನಿ. ಅಂಡ್ ಇಯರ್ ಅಂಡ್ ಸೇಲ್ ಆಗಿರೋದ್ರಿಂದ ಬೆಸ್ಟ್ ಆಫರ್ ಅಲ್ಲಿ ಕೊಡ್ತಿದ್ದಾರೆ. ಅಂಡ್ ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಮಿಡಲ್ ಅಲ್ಲಿ ಆಫರ್ ಹೇಳಿರ್ತೀವಿ. ಇವಾಗ ಗಾಡಿಗಳು ಎಷ್ಟಿದೆ ಅಂತ ಕೇಳೋಣ. ಆಲ್ ಓವರ್ ಕರ್ನಾಟಕ 0 ಡೌನ್ ಪೇಮೆಂಟ್ ಕೊಡೋದ್ರಲ್ಲಿ ಕ್ವಾಲಿಟಿ ಕಾರ್ ಝೋನ್ ನಂಬರ್ 1 ಅಂತ ಹೇಳ್ತಿದ್ದೀನಿ. ಕರ್ನಾಟಕದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ಇಲ್ಲಿ ಬಂದ್ರೆ ನಿಮ್ಮ ಗಾಡಿ, ಕನಸಿನ ಗಾಡಿ 0 ಡೌನ್ ಪೇಮೆಂಟ್ ಅಲ್ಲಿ ಸಿಗುತ್ತೆ. ಒಂದೇ ಒಂದು ಕಂಡೀಷನ್ ಆಗಿರುತ್ತೆ, ಸಿವಿಲ್ ಚೆನ್ನಾಗಿದ್ರೆ ಸಾಕು. ಅದನ್ನ ಮೇಂಟೈನ್ ಮಾಡ್ಕೊಂಡ್ ಬಂದ್ರೆ ಜೇಬಲ್ ಕಾಸು ತಗೊಂಡ್ ಬರಬೇಡಿ, ಕಾರ್ ತಗೊಂಡ್ ಹೋಗಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಅಂಡ್ ಇಯರ್ ಅಂಡ್ ಸೇಲ್ ಆಗಿರೋದ್ರಿಂದ ಎಲ್ಲಾ ಗಾಡಿ ಮೇಲೂ ಆಫರ್ ಕೊಡ್ತಿದ್ದೀರಾ. ಅಂಡ್ ಮಿಡಲ್ ಅಲ್ಲಿ ನಾವು ಆಫರ್ ಹೇಳಿದೀವಿ ಸರ್, ಅದನ್ನ ಇವಾಗ ಸ್ಕಿಪ್ ಮಾಡೋದು ಬೇಡ. ಇವಾಗ ಎಷ್ಟು ಗಾಡಿಗಳಿದೆ ಸರ್? ಸರ್ ಟೋಟಲ್ 50 ಗಾಡಿ ಇದೆ. ಅಂಡ್ 50 ಗಾಡಿನಲ್ಲಿನೇ ಪ್ರೈಸ್ ಡ್ರಾಪ್ ಆಗಿದೆ. 50,000 70 1 ಲಕ್ಷ ಡ್ರಾಪ್ ಮಾಡಿ ಪ್ರೈಸ್ ಡಿಫ್ರೆನ್ಶಿಯೇಟ್ ಮಾಡಿ ಹೇಳಿದೀನಿ. ಅಂಡ್ ಆಫರ್ಸ್ ಏನಿದೆ ನಿಮ್ಗೆ ಗೊತ್ತು, ಹೇಳಿದೀನಿ. ವಿಡಿಯೋ ನೋಡಿದೆ ಅಂದ್ರೆ ಅದು ಆಫರ್ ಗೊತ್ತಾಗುತ್ತೆ. ಅಂಡ್ ಈ ಗಾಡಿ ನಿಮ್ಗೆ 2016 ಮಾಡಲ್ ಈ ಗಾಡಿಯಿಂದ ಸ್ಟಾರ್ಟ್ ಮಾಡೋಣ. 16 ಮಾಡಲ್ ಸಿಂಗಲ್ ಮುಂಚೆ ಸರ್, ಈ ಗಾಡಿ ಹೋಗೋಕ್ಕಿಂತ ಮುಂಚೆ ಅಡ್ರೆಸ್ ಎಲ್ಲಿ ಬರಬೇಕು? ಸರ್ ಬೆಂಗಳೂರು ಬನ್ನರ್ಘಟ್ಟ ರೋಡ್, ದೇವನ ಚಿಕ್ಕಹಳ್ಳಿ ನೆಕ್ಸ್ಟ್ ರಾಘವೇಂದ್ರ ಮಠ ಪಕ್ಕದಲ್ಲಿ, ದೇವಸ್ಥಾನ ಪಕ್ಕದಲ್ಲಿ ಬರೋದು. ವಿಶ್ವೇಶ್ವರಿ ಲೇಔಟ್ ಫಸ್ಟ್ ಕ್ರಾಸ್ ನಲ್ಲಿ ಬರೋದು. ವಿಜಯ ಬ್ಯಾಂಕ್ ಪೆಟ್ರೋಲ್ ಬಂಕ್ ಇಂದ ಸ್ಟ್ರೈಟ್ ಬಂದಂದ್ರೆ ಸಿಗ್ಬಿಡ್ತೀನಿ. ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಲೊಕೇಶನ್ ಹಾಕ್ತೀನಿ, ಇಲ್ಲಾಂದ್ರೆ ಕಾಲ್ ಮಾಡ್ದಂದ್ರೆ ಇಲ್ಲಿ ತನಕ ಲೀಡ್ ಮಾಡ್ಕೊಂತೀನಿ. ಅಂಡ್ ಆಲ್ ಓವರ್ ಕರ್ನಾಟಕ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಖಂಡಿತ ಸರ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ 0 ಡೌನ್ ಪೇಮೆಂಟ್. ಯಾರು ಸಿವಿಲ್ ಇಲ್ಲ ಸರ್, ಸಿವಿಲ್ ಚೆನ್ನಾಗಿರ್ಬೇಕು ಅಂಡ್ ಸ್ಯಾಲರಿ ಇರಬೇಕು, ಟ್ರಾನ್ಸಾಕ್ಷನ್ ಒಳ್ಳೆ ಇರಬೇಕು, ಸ್ವಂತ ಮನೆ ಇರಬೇಕು. ಅದು ತುಂಬಾ ಲಾಂಗ್ ಪ್ರೊಸೆಸ್ ಇದೆ. ಇಲ್ಲ ನಿಮ್ ಸಿವಿಲ್ ಚೆನ್ನಾಗಿಲ್ಲ, 700 ಇದೆ ಬಟ್ ಟ್ರಾನ್ಸಾಕ್ಷನ್ ಅಷ್ಟಿಲ್ಲ, ಏನಾದ್ರು ಹಿಂದೆ ಮುಂದೆ ಇರತ್ತೆ ಪ್ರೊಫೈಲ್ ಅಂದ್ರೆ, ಸೊ ಅವ್ರಿಗೆ ಏನ್ ಜಾಸ್ತಿ ಡೌನ್ ಪೇಮೆಂಟ್ ತಗೊಳ್ಳಲ್ಲ. 20,000 ಇಂದ 30,000 ಸರ್ ಅಷ್ಟೇ. 20,000 10,000 30,000 ಎಷ್ಟಾಗತ್ತೆ ನೋಡಿ, ಅಷ್ಟು ಕಮ್ಮಿ ಡೌನ್ ಪೇಮೆಂಟ್. ಒಂದು ಎವರೇಜ್ ಅಂತ ಹೋಗೋದ್ರೆ ಸರ್, ಒಂದು ಕಸ್ಟಮರ್ ಒಂದು ತಿಂಗಳಿಗೆ 10 ಕಸ್ಟಮರ್ ಅಂತ ಬರ್ತಾರೆ ತಗೊಳ್ಳಿ ಸರ್. 10 ಕಸ್ಟಮರ್ ಲೋನ್ ಹೋದ್ರೆ 10 ಕಸ್ಟಮರ್ ಅಲ್ಲಿ ಎಷ್ಟು 0 ಡೌನ್ ಪೇಮೆಂಟ್ ಆಗುತ್ತೆ ಸರ್? 4-5. ಬಟ್ ರಿಮೈನಿಂಗ್ ಡೌನ್ ಪೇಮೆಂಟ್ ಕೊಡ್ತಾರೆ. ಸ್ವಲ್ಪ ಜನ 50 ಕೊಡ್ತಾರೆ, 40 50 30 ಕಸ್ಟಮರ್ ಡಿಪೆಂಡ್ ಆಗುತ್ತೆ. ಹೌದು ಸರ್. ಬಟ್ ಒಬ್ಬೊಬ್ಬರಿಗೂ 0 ಡೌನ್ ಪೇಮೆಂಟ್ ಆಪ್ಷನ್ ಇರುತ್ತೆ, ಬಟ್ ಡೌನ್ ಪೇಮೆಂಟ್ ಕೊಡ್ತಾರೆ ಜನ. ಹೌದು. ಫಸ್ಟ್ ಗಾಡಿ ಹೋಗೋದ್ರ ಸರ್ ಹೇಳಿ ಸರ್. 16 ಮಾಡಲ್ ಸಿಂಗಲ್ ಓನರ್ ಸಾಕಷ್ಟು ಸಿಗತ್ತೆ ನಿಮ್ಗೆ, ಬಟ್ ಸಿಂಗಲ್ ಓನರ್ ನಲ್ಲಿ ಪ್ರೈಸಿಂಗ್ ಕೊಡ್ತೀನಿ. 2016 ಮಾಡಲ್ ಸಿಂಗಲ್ ಓನರ್ ವಿತ್ 4 ಡ್ಯುಯಲ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, ಸ್ಕ್ರೀನ್ ಟಚ್ ಸಿಸ್ಟಮ್. ಇವಾಗ ಜಸ್ಟ್ ನೋ ಬಂದಿದೆ ಗಾಡಿ. ಪ್ರೈಸಿಂಗ್ ವೈಸ್ ನಲ್ಲಿ ಫೈನಲ್ ಪ್ರೈಸ್ ಬನ್ನಿ 2,70,000ಗೆ 16 ಮಾಡಲ್ ಸಿಂಗಲ್ ಓನರ್. 2,70,000ಗೆ 16 ಓನರ್. 16 ಮಾಡಲ್ ನಿಮಗೆ ಸಿಂಗಲ್ ಓನರ್ RXT ವೇರಿಯಂಟ್ ಆಗಿರುತ್ತೆ. ನಿಮಗೆ ಏರ್ ಬ್ಯಾಗ್ ಬರೋದಿಲ್ಲ, ಸಿಂಗಲ್ ಓನರ್. ಸರ್ ಸರ್ ಓಡಿದ್ದು ರೆಕಾರ್ಡೆಡ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. 73,000 ಓಡಿದ್ದು, 73,000 ರೆಕಾರ್ಡೆಡ್ ಓಡಿದ್ದು. ಇದ್ರ ಮೇಲೂ ಆರಾಮಾಗಿ ಲೋನ್ ಆಗುತ್ತೆ 0 ಡೌನ್. ಹೌದು, 20 ಮೈಲೇಜ್ ಸಿಗುತ್ತೆ, 3,000 ನಲ್ಲಿ ಸರ್ವಿಸ್ ಆಗುತ್ತೆ. 800cc ಇಂಜಿನ್ ಇದು. ಓಕೆ, ನೆಕ್ಸ್ಟ್ ಗಾಡಿ ಹೋಗೋಣ ಸರ್. ಸರ್ ಪ್ರೈಸಿಂಗ್ 8 ಮಾಡಲ್ ಜಿಂಕ್, ವೈಫರ್, ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸಿಗುತ್ತೆ. 20 ಮೈಲೇಜ್ ಸಿಗೋದು ಗಾಡಿ ಜಿಂಕ್. 8 ಮಾಡಲ್ 1,80,000 ಮಾರ್ಕೆಟ್ ನಲ್ಲಿ ಹೇಳೋದು, ಬಟ್ ಕ್ವಾಲಿಟಿ ಕಾರ್ ಝೋನ್ ನಲ್ಲಿ ಬರೀ 1,20,000ಗೆ ಕೊಡ್ತೀನಿ ಸರ್. 1,20,000ಕ್ಕೆ ಸ್ಯಾಂಟ್ರೋಸ್ ಹೆಂಗ್ ಸಿಗ್ತಿರೋದು ನನ್ನ ಕಡೆಯಿಂದ ಬಂದ್ರೆ 1,10,000ಕ್ಕೆ ಆಗ್ಬೋದಾ ಸರ್? ಸರ್ ಹೋಗ್ಲಿ ಸರ್, ನೀವು ಹೇಳ್ಬಿಟ್ಟಿದ್ದೀರಾ, ಏನು ಮಾಡೋಣ ಬನ್ನಿ ಸರ್. ಸರ್ ಮುಂದೆ ಬಂದ್ರೆ ಅಂದ್ರೆ ಇನ್ನೊಂದು 2.5 ಲಕ್ಷ ಮಾರ್ಕೆಟ್ ನಲ್ಲಿ 11 ಮಾಡಲ್ ಪುಂಟೋ ಹೇಳ್ತಾರೆ ಡೀಸೆಲ್ದು. ಇದು 11 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಶಿಫ್ಟ್ ಇಂಜಿನ್ ಬರೋದು ಗಾಡಿ ಮಾತ್ರ A1 ಇದೆ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಸಿಗುತ್ತೆ.
ನಿಮ್ಗೆ ಸ್ಯಾಂಟ್ರೋ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. 1 ಲಕ್ಷ ಸರ್ ಇದ್ನಲ್ಲಿ ಬಾರ್ಗೇನಿಂಗ್ ಫೈನಲ್ ಮಾಡಬೇಡಿ ಸರ್. 11 ಮಾಡೆಲ್ ಸರ್, ಬರೀ 1.5 ಲಕ್ಷಗೆ ಕೊಡ್ತೀನಿ ಸರ್. 1,50,000ಕ್ಕೆ ಡೀಸೆಲ್ ವೇರಿಯಂಟ್ ಗಾಡಿ ಸಿಗ್ತಿರೋದು. 1,50,000 ಬಾರ್ಗೇನ್ ಮಾಡಬೇಡಿ ಅಂತಿದ್ದಾರೆ. ಬಟ್ ಒಂದ್ ಸರ್ತಿ ನೀವು ಬಂದು ಬಾರ್ಗೇನ್ ಮಾಡೋ ಆಪ್ಷನ್ ಇದೆ. ಹೌದು, ಕಸ್ಟಮರ್ ಇದೆ, ನಿಮ್ಗೆ ಇಲ್ಲ ಸರ್. ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್ SX ಸರ್. ಸರ್ SX4 VDI. ನೀವು ಶಿಫ್ಟ್ ಡೀಸೆಲ್ ಹುಡ್ತಾ ಇರ್ತೀರಾ, ಡೀಸೆಲ್ ನಲ್ಲಿ SX4 ಅದಕ್ಕಿಂತ ಒಳ್ಳೆ ಗಾಡಿ, ಮೈಲೇಜ್ ಬರೋದು ಗಾಡಿ. VDI ಬರೀ 2.5 ಲಕ್ಷಗೆ ನಿಮ್ ವೀಕ್ಷಕರಿಗೆ 12 ಮಾಡೆಲ್ ಕೊಡ್ತೀನಿ. 2,50,000 12 ಮಾಡೆಲ್ SX4 ಪೂರ್ತಿ ಮಾರ್ಕೆಟ್ ನೋಡ್ಕೊಂಡು ಬಂದ್ಬಿಡಿ ಸರ್. ಪ್ರೈಸಿಂಗ್ ಸಿಗಲ್ಲ ನಿಮ್ಗೆ. ಶಿಫ್ಟ್ ಡಿಸೈರೇ ಬೇಕು. ಪೆಟ್ರೋಲ್ ನಲ್ಲಿ ಕಮ್ಮಿ ಮೇಂಟೆನೆನ್ಸ್. ಒಂದ್ ಬುಲೆಟ್ ಮೇಂಟೈನ್ ಮಾಡ್ತೀರಾ, 2 ವೀಲರ್ ಡ್ಯೂಕ್ 3,500 ಕೊಟ್ಟು ಸರ್ವಿಸ್ ಮಾಡ್ತೀರಾ. ನಿಮ್ ವೀಕ್ಷಕರಿಗೆ ಕಾರ್ಗೆ ಕಮ್ಮಿ ಮೇಂಟೆನೆನ್ಸ್ ಗಾಡಿ ಬರೀ 2.5 ಲಕ್ಷಗೆ 11 ಮಾಡೆಲ್ ಸರ್. 2,50,000ಗೆ 11 ಮಾಡೆಲ್ 2011 ಮಾಡೆಲ್ ಸ್ವಿಫ್ಟ್ ಡಿಸೈರ್ ಕೊಡ್ತೀನಿ. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಎಲ್ಲ ಇರುತ್ತೆ ಸರ್. ಓಡಿದು 78,000 ಓಡಿದೆ. ಸೆಕೆಂಡ್ ಓನರ್ 2011 ಮಾಡೆಲ್ 2,50,000ಗೆ ಬರೀ. ವಿಡಿಯೋದಲ್ಲಿ ಹೇಳೋದು ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ. ವಿಡಿಯೋದಲ್ಲಿ ನೆಗೋಷಿಯೇಟ್ ಆಗಬಾರ್ದು, ಆ ಪ್ರೈಸ್ ಅಲ್ಲಿ ಹೇಳ್ಬಿಡಿ. 2,35,000 ಬೆಸ್ಟ್ ಪ್ರೈಸ್ ಸರ್. ಲಾಸ್ಟ್ ಟೈಮ್ 2,40,000 ಹೇಳಿದಿರಾ ನೀವು ಇದನ್ನ. ಇವಾಗ 2,30,000 ಹೇಳಿದೀನಿ. ದೂರದಿಂದ ಬರ್ತಾರೆ, 5,000 ಏನಕ್ಕೆ ಬಿಡ್ತಾರೆ? 10,000 ಬಿಟ್ಟಿದ್ದೀನಿ. ಇನ್ನೊಂದು ಪ್ರೈಸ್ ಸರ್ ಮುಂದೆ ಬರ್ಲಿ, ಇನ್ನೊಂದು ಪ್ರೈಸ್ ಹೇಳ್ಬಿಟ್ಟು 2,20,000 ಮುಂದೆ ಬರ್ಲಿ ಸರ್ ನಿಮ್ ವೀಕ್ಷಕರಿಗೆ. ಇನ್ನೊಂದು ಬನ್ನಿ, ನೆಕ್ಸ್ಟ್ 12 ಮಾಡೆಲ್ SX4 VDI. ಸೇಮ್ ನಿಮ್ಗೆ ಕಲರ್ ಚಾಯ್ಸ್ ಇರೋದು. ವೈಟ್, ಇದು ಸಿಲ್ವರ್. 2012 ಮಾಡೆಲ್ VDI, ಸೆಕೆಂಡ್ ಓನರ್. ನಿಮ್ಗೆ ಡೀಸೆಲ್ ಇಂಜಿನ್ 20 ಮೈಲೇಜ್ ಸಿಗತ್ತೆ. ನಿಮ್ ವೀಕ್ಷಕರಿಗೆ ಬರೀ 2.5 ಲಕ್ಷಗೆ ಕೊಡ್ತೀನಿ ಸರ್. 2,50,000ಗೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಅದು ಡೀಸೆಲ್ ವೇರಿಯಂಟ್ VDI ಆಗಿರುತ್ತೆ. SX4 ಎರಡು ಹುಡುಕ್ತಿರೋದು. ಈ ಕಲರ್ ಒಂದು ಸಿಗುತ್ತೆ, ವೈಟ್ ಕಲರ್ ಒಂದು ಸಿಗುತ್ತೆ. ಆಪ್ಷನ್ ನಿಮ್ಗೆ ಬಿಟ್ಟಿದ್ದು. ಬನ್ನಿ ಒಂದ್ಸರ್ತಿ ಕ್ವಾಲಿಟಿ ಕಾರ್ ಝೋನಿಗೆ ಬಂದ್ರೆ ಸಾಕು, ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಪ್ರೈಸ್ ಅಲ್ಲಿ ನೀವು ಮಾತಾಡ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ಕಡೆಯಿಂದ ಎಷ್ಟು ನೆಗೋಷಿಯೇಟ್ ಆಗುತ್ತೆ ಅಷ್ಟು ಮಾಡಿಸ್ಕೊಡೋಣ ಸರ್. ಮತ್ತೆ ಸಿಂಗಲ್ ಓನರ್ ಲೋನ್ಗೆ ಹೋಗ್ತಾ ಇದ್ರೆ ಅಂದ್ರೆ 0 ಡೌನ್ ಪೇಮೆಂಟ್ ಗೆ ಆಗ್ಬಿಡತ್ತೆ. 2014 ಮಾಡೆಲ್ ಸಿಂಗಲ್ ಓನರ್, 4 ಡೋರ್ ಪವರ್ ವಿಂಡೋ, ಅಲೋ ವೀಲ್ಸ್, ರೇರ್ AC, ಹೊಸ ಸೀಟ್ ಕವರ್, ಬ್ಲೂಟೂತ್ ಸಿಸ್ಟಮ್, ಆಟೋ ಕ್ಲೋಸರ್ ಮಿರರ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಫ್ರಂಟ್ ಫಾಗ್ ಲ್ಯಾಂಪ್, ಅಲೋ ವೀಲ್ಸ್ ಪ್ರತಿ ಒಂದು ಇದೆ. ಡಿಫಾಗರ್ ಪ್ರತಿ ಒಂದು ಇದೆ ಸರ್. 2014 ಮಾಡೆಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಬರೀ ಸಿಂಗಲ್ ಪ್ರೈಸ್, ಒಂದೇ ಪ್ರೈಸ್, ನೆಗೋಷಿಯೇಟ್ ಬೇಡ ಸರ್. ಬೆಸ್ಟ್ ಪ್ರೈಸ್ ಆಗಿರ್ಬೇಕು. ಬರೀ 3.5 ಲಕ್ಷ ಲೋನ್ಗೆ ಹೋಗ್ದೆ ಅಂದ್ರೆ ₹1 ಇಲ್ಲ. ಅಲ್ಲ, ನೀವು ಅದೇ ಪ್ರೈಸ್ ಹೇಳ್ತಿದ್ರಿ, ನಾನು ಕೇಳಕ್ಕೆ ಇನ್ನೊಂದು ಪ್ರೈಸ್ ಹೇಳಿ ಸರ್. 3,40,000 ಹೋಗಿ ಸರ್. ಏನ್ ಹೇಳ್ಬೇಡಿ ಇವಾಗ ಸರ್. 3,40,000 ಅದರಿಂದ ಕಮ್ಮಿ ಮಾಡ್ಸೋಣ ಮುಂದೆ ಬಂದ. ನೆಕ್ಸ್ಟ್ ಬನ್ನಿ 2015 ಮಾಡೆಲ್ ಸಿಂಗಲ್ ಓನರ್ ಎಲೆಂಟ್ರಾ ಸರ್. ಸಿಂಗಲ್ ಓನರ್ ಎಲೆಂಟ್ರಾ, ಪುಷ್ ಬಟನ್, 4 ಡೋರ್ ವಿಂಡೋ, ಏರ್ ಬ್ಯಾಗ್, ABS, ಡಿಫಾಗರ್, ವೈಫರ್, ಫಾಗ್ ಲ್ಯಾಂಪ್ ಪ್ರತಿ ಒಂದು ಬರುತ್ತೆ. ಫುಲ್ಲಿ ಲಕ್ಸುರಿ ಸೆಡನ್. ಫೈನಲ್ ಪ್ರೈಸ್ 5,50,000 ಹೇಳ್ತಾ ಇದ್ದೀನಿ. ಬಟ್ ಇವ್ರು ತಿರ್ಗಾ ಬನ್ನಿ ನೆಗೋಷಿಯೇಟ್ ಮಾಡ್ತಾರೆ. ಅದಕ್ಕೆ ನಾವೇ ಹೇಳ್ಬಿಡ್ತಾ ಇದ್ದೀನಿ. 5,30,000ಗೆ ಮಾಡಿಸ್ಕೊಡ್ತೀನಿ ಹೋಗಿ ಸರ್. 5,30,000 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್, ರೆಕಾರ್ಡೆಡ್, ಪುಷ್ ಬಟನ್, ಏರ್ ಬ್ಯಾಗ್ಸ್, ABS ಪ್ರತಿ ಒಂದು ಇದೆ ಗಾಡಿನಲ್ಲಿ. ಸ್ವಿಫ್ಟ್ ಡಿಸೈರ್ ಕೇಳ್ತಾ ಇರ್ತಾರೆ ಸರ್. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ಬೇಕಂತಂದ್ರೆ ಎರಡನೇ ಗಾಡಿ ತೋರಿಸಿರೋ. ಹೌದು ಸರ್. 2014 ಮಾಡೆಲ್ ಸೆಕೆಂಡ್ ಓನರ್, 4 ಡೋರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್. ಸ್ವಿಫ್ಟ್ ಡಿಸೈರ್ ಅಂದ್ರೆ ಎಲ್ಲರಿಗೆ ಗೊತ್ತು ಏನೇನ್ ಫೀಚರ್ಸ್ ಬರುತ್ತೆ. ಪ್ರೈಸಿಂಗ್ ಇರೋದು ಸರ್. ಮೇನ್ ನಿಮ್ಗೆ ಪ್ರೈಸಿಂಗ್ ನಲ್ಲಿ ಮಾಡ್ಕೊಡ್ತೀನಿ. 4,50,000 ನಾವು ಹೇಳಲ್ಲ ಇವ್ರ ಮುಂದೆ. ಬರೀ ನಿಮ್ ವೀಕ್ಷಕರಿಗೆ 4,20,000ಗೆ ಮಾಡಿಸ್ಕೊಡ್ತೀನಿ. 14 ಮಾಡೆಲ್. ಲೋನ್ ಎಷ್ಟಾಗುತ್ತೆ ಸರ್? ಸರ್ 0ಗೆ ಆಗುತ್ತೆ ಸರ್. 0 ಡೌನ್ ಪೇಮೆಂಟ್. 0 ಡೌನ್ ಪೇಮೆಂಟ್ ಗೆ ಮಾಡಿಸ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ 2014 VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಗಾಡಿ ಡಿಸೈರ್ ಸಿಗ್ತಿರೋದು. ಯಾರು ಹಳ್ಳಿ ಕಡೆಯಿಂದ ನೋಡ್ತಿರಲ್ಲ, ಡಿಸೈರ್ ಬೆಸ್ಟ್ ಆಪ್ಷನ್ ಅವ್ರಿಗಾಗಿರುತ್ತೆ. ಬನ್ನಿ ಒಂದ್ಸರ್ತಿ ನೋಡ್ಕೊಳ್ಳಿ. 0 ಡೌನ್ ಪೇಮೆಂಟ್ ಅಲ್ಲಿ ಲೋನ್ ಆಪ್ಷನ್ ಬೇಕಂತಂದ್ರೆ ಸಿವಿಲ್ ಚೆನ್ನಾಗಿರ್ಬೇಕಷ್ಟೇ. ಸಿವಿಲ್ ಚೆನ್ನಾಗಿರ್ಬೇಕು, ಟ್ರಾನ್ಸಾಕ್ಷನ್ ಒಳ್ಳೆ ಇರ್ಬೇಕು, ಸ್ಯಾಲರಿ ಇರ್ಬೇಕು. ಇಲ್ಲ ಆಲ್ ಓವರ್ ಕರ್ನಾಟಕಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಕರ್ನಾಟಕದ ಮೂಲೆ ಮನೆ ಆಗಿದ್ರು ನೀವು ಸಿಗುತ್ತೆ. ಹೌದು ಸರ್. ನೆಕ್ಸ್ಟ್ ಗಾಡಿ ಸರ್, ಈ ಯಾವ್ದು? ಎಕೋ ಸ್ಪೋರ್ಟ್ಸ್ ಸರ್. ಎಕೋ ಸ್ಪೋರ್ಟ್ಸ್ 14 ಮಾಡೆಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. 4 ಡೋರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ, ಬ್ಲೂಟೂತ್ ಸಿಸ್ಟಮ್, ಲೆದರ್ ಸೀಟ್, ಫ್ರಂಟ್ ಫಾಗ್ ಲ್ಯಾಂಪ್ ಬರುತ್ತೆ. ವೈಟ್ ಕಲರ್ ನಲ್ಲಿ ಪ್ಯೂರ್ ಕರ್ನಾಟಕ ಗಾಡಿ. ಯಾವ್ದು ತಗೊಳ್ಳಿ, ನಮ್ಮ ಹತ್ರ ಪ್ಯೂರ್ ಕರ್ನಾಟಕ ಇರೋದು. ನಿಮ್ ವೀಕ್ಷಕರಿಗೆ ಪ್ರೈಸಿಂಗ್ ಸರ್ 4,20,000 ಅದು ಎಲ್ಲ ಹೇಳ್ತಾರೆ. 4,20,000 ಹೇಳ್ತಾರೆ ಅವರು. ಒಂದು ಬೆಸ್ಟ್ ಪ್ರೈಸ್ 3,00,000.
3,90,000 ಹೋಗಿ ಸರ್, ಏನ್ ಹೇಳ್ಬೇಡಿ, 3,90,000 ನಿಮ್ ವೀಕ್ಷಕರಿಗೆ ಹೋಗಿ. 14 ಮಾಡಲ್ ಡೀಸೆಲ್ ಗಾಡಿ ಕೊಡ್ತಾ ಇರೋದು ಸರ್, i20 ಸಿಗಲ್ಲ 14 ಮಾಡಲ್. 3,90,000ಕ್ಕೆ ಗಾಡಿ ಸಿಗ್ತಿರೋದು. ಅಂಡ್ ನೋಡ್ಬೋದು 33 ಪಾಸಿಂಗ್ ಇರುತ್ತೆ. 33 ಪಾಸಿಂಗ್ ಯಾವ್ದು ಅಂತ ನೀವು ಕಮೆಂಟ್ ಮಾಡ್ಬೇಕು, ನಮ್ಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಯಾರು ನಮಗೂ ಗೊತ್ತಾಗುತ್ತೆ ಇನ್ಫಾರ್ಮೇಶನ್. 33 ಪಾಸಿಂಗ್ ಅವ್ರಿಗೆ ಗೊತ್ತು, ಅವ್ರಿಗೆ ಕೇಳೋದು ಬೇಡ, ನಿಮ್ಗೆ ಗೊತ್ತಾಗ್ತಾ ಕೇಳ್ತೀನಿ. ಸರ್ ನೆಕ್ಸ್ಟ್ ಗಾಡಿ ಹೋಗೋದ್ರೆ ಯಾವ್ದು ತೋರಿಸ್ತೀರಾ ಸರ್? ನೆಕ್ಸ್ಟ್ ಗಾಡಿ ನಿಮ್ಗೆ ಸನ್ರೂಫ್ ಗಾಡಿ ತೋರಿಸ್ತೀನಿ ಸರ್. ಓಕೆ, ಅಂಡ್ ವಿತ್ ಸನ್ರೂಫ್, LTZ, ಪೆಟ್ರೋಲ್ ಸರ್ ಡೀಸೆಲ್? ಡೀಸೆಲ್ ಸರ್, ಪುಷ್ ಬಟನ್ ಡೀಸೆಲ್ ಗಾಡಿ, ಸನ್ರೂಫ್ ಇರೋದು ಗಾಡಿ, 4 ಡೋರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್, ಸ್ಪೋರ್ಟಿ ಸೀಟ್ ಕವರ್, ಫ್ರಂಟ್ ಫಾಗ್ ಲ್ಯಾಂಪ್, ಅಲೋ ವೀಲ್ಸ್ ಪ್ರತಿ ಒಂದು ಬರುತ್ತೆ. ಪ್ರೈಸಿಂಗ್ ಹೋಗ್ರೆ ಅಂದ್ರೆ 12 ಮಾಡಲ್ ಚವರ್ ರೈಟ್ ಕ್ರೂಸ್ 3,85,000 ಹೇಳ್ತಾ ಇದ್ದೀನಿ ನಿಮ್ ವೀಕ್ಷಕರಿಗೆ. 3,60,000ಗೆ ಫೈನಲ್ ಮಾಡ್ತೀನಿ. 12 ಮಾಡಲ್ ಸನ್ರೂಫ್ ಕ್ರೂಸ್ ಸರ್, 3,60,000ಕ್ಕೆ. 3,60,000ಗೆ i20 ಸಿಗಲ್ಲ ನಿಮ್ಗೆ. ಕ್ರೂಸ್ 12 ಮಾಡಲ್ ಸನ್ರೂಫ್ ಗಾಡಿ ಕೊಡ್ತಾ ಇದ್ದೀನಿ. ಇದಕ್ಕೆ ಲೋನ್ ಏನಾದ್ರು ಆಗ್ಬೋದಾ ಸರ್? ಲೋನ್ ಆಗತ್ತೆ, ಬಟ್ 10 year ಕಮ್ಮಿ ಸಿಗತ್ತೆ. ಅದು ಏನಿದೆ ಪ್ರೊಸೀಜರ್, ನಾವು ಲೋನ್ ಮುಂದೆ ಬಂದ್ರೆ 1 ವರ್ಷ ಆಗ್ಬೋದು ಅಷ್ಟೇ ಸರ್. ಹೌದು ಸರ್, 1 ವರ್ಷ ಆಗ್ಬೋದು, ಬಟ್ ನೋಡ್ಕೊಳ್ಳಿ, ನಿಮ್ಗೆ ಲೋನ್ ಬೇಕು. ಫುಲ್ ಕ್ಯಾಶ್ ಪ್ರೈಸಿಂಗ್ ಕೊಡ್ತಾ ಇರೋದು ಅದಕ್ಕೇನೆ ಸರ್. 3,60,000ಕ್ಕೆ ಬಂದ್ರೆ ನೀವು ನೆಗೋಷಿಯೇಟ್ ಮಾಡ್ಕೊಳ್ಳಿ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್, ಬ್ಲೂ ಕಲರ್ ಅಲ್ಲಿ. ತುಂಬಾ ಯೂತ್ ಕೇಳ್ತಾರೆ ಸರ್. ಸೆಕೆಂಡ್ ಓನರ್, ರೆಕಾರ್ಡೆಡ್ 60,000 ಓಡಿದೆ, 64,000 ರೆಕಾರ್ಡೆಡ್ ಓಡಿದೆ. 2015 ಮಾಡಲ್ 60,000 ಓಡಿದೆ. ಡ್ಯುಯಲ್ ಏರ್ ಬ್ಯಾಗ್, ABS, ಡಿಫಾಗರ್, ವೈಫರ್, ಆಟೋ ಕ್ಲೋಸರ್ ಮಿರರ್, ಸೈಡ್ ಮಿರರ್ ಕಂಟ್ರೋಲ್ ಎಲ್ಲ ಇದೆ. 2015 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ಇಂಜಿನ್, 1.2 ಲೀಟರ್, 18 ಮೈಲೇಜ್ ಸಿಗುತ್ತೆ. 5,000-4,000 ಸರ್ವಿಸ್ ಆಗುತ್ತೆ. ಪೆಟ್ರೋಲ್ ಇಂಜಿನ್, 3 ಸಿಲಿಂಡರ್ ಇಂಜಿನ್. ನಿಮ್ ವೀಕ್ಷಕರಿಗೆ ಪ್ರೈಸಿಂಗ್ ಫೈನಲ್ ಬನ್ನಿ, 4,60,000ಗೆ ಮಾಡಿಸ್ಕೊಡ್ತೀನಿ. 4,60,000ಕ್ಕೆ 0 ಡೌನ್ ಪೇಮೆಂಟ್ ಆಗುತ್ತೆ. ಖಂಡಿತ ಸರ್, ಮಾಡಿಸ್ಕೊಡ್ತೀನಿ. 60,000 ಅಂಡ್ ಫ್ಯಾಬ್ರಿಕ್ ಬರುತ್ತೆ ನಿಮ್ಗೆ, ಇಂಟೀರಿಯರ್ ಅಂಡ್ ಕಂಫರ್ಟ್ ಲೈನ್ ಅಂತಾರ ಸರ್ ಇದು? ಹೌದು ಸರ್. ಹೈ ಲೈನ್ 2014 ತೋರಿಸ್ತೀನಿ ಇವಾಗ. ಹೈ ಲೈನ್ 40,000 ನೋಡಿದ್ದೆ. ಎಲಿಫೆಂಟ್ ಗ್ರೇ, ಎಲಿಫೆಂಟ್ ಅದು ಸ್ವಲ್ಪ ಬರುತ್ತೆ, ಬ್ಲೂ ಕಲರ್. ಇದು ಎಲಿಫೆಂಟ್ ಗ್ರೇ ಕಲರ್. ಓ ಹೌದು ಸರ್. ನೆಕ್ಸ್ಟ್ ಇದು 2014 ಮಾಡಲ್, ಸೆಕೆಂಡ್ ಓನರ್, ಹೈ ಲೈನ್ ಫುಲ್ಲಿ ಟಾಪ್ ಎಂಡ್ ಸರ್. 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಸಿಗುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡಿಫಾಗರ್, ವೈಫರ್, ಬ್ಲೂಟೂತ್ ಸಿಸ್ಟಮ್. ಹೈ ಲೈನ್ ಅಂದ್ರೆ ಫುಲ್ಲಿ ಲೋಡೆಡ್ ಗಾಡಿ. ನಿಮ್ ವೀಕ್ಷಕರಿಗೆ ಸರ್ 14 ಮಾಡಲ್ ಬರೀ 4,10,000ಗೆ ಮಾಡಿಸ್ಕೊಡ್ತೀನಿ ಸರ್. ಡೌನ್ ಫಿಗರ್ ಮಾಡ್ತಾರೆ, 4 ಲಕ್ಷಕ್ಕೆ ಬಂದ್ಬಿಡಿ. 0 ಡೌನ್ ಪೇಮೆಂಟ್ ಅಲ್ಲೂ ಆಗುತ್ತೆ. ಕಣ್ ಮುಚ್ಕೊಂಡು ಆಗುತ್ತೆ ಸರ್, ಪ್ರೊಫೈಲ್ ಇರಬೇಕು. ನಾನು ಜಾಸ್ತಿ ಹೇಳ್ದೆ ಅನ್ಕೋತೀನಿ, ಇನ್ನೊಂದ್ ಸ್ವಲ್ಪ ಕಮ್ಮಿ ಮಾಡಿ. ನೆಕ್ಸ್ಟ್ ಗಾಡಿ ಸರ್. ಸರ್ 2014 ಮಾಡಲ್ ಹೋಂಡಾ ಮೊಬೈಲ್, ಸೆಕೆಂಡ್ ಓನರ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡಿಫಾಗರ್, ವೈಫರ್, ಡ್ಯುಯಲ್ ಏರ್ ಬ್ಯಾಗ್ ಸಿಗುತ್ತೆ. 7 ಸೀಟರ್ ಐವಿಟೆಕ್ ಇಂಜಿನ್ ಬರೋದು. ನಿಮ್ ವೀಕ್ಷಕರಿಗೆ ಸರ್ 4,80,000ಗೆ ಮಾಡಿಸ್ಕೊಡ್ತೀನಿ ಸರ್. 4,80,000ಗೆ ಇಂಟೀರಿಯರ್ ನಿಮ್ಗೆ ನೋಡಬಹುದು. ಮಾರ್ವಿನ್ ಕುಷನ್ಸ್ ಬೇರೆ ಹಾಕಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್, ABS, A to Z ಫೀಚರ್ಸ್ ಬರುತ್ತೆ ನಿಮ್ಗೆ. ಅಂಡ್ ಮೊಬೈಲ್ ಎರ್ಟಿಗಾ ತಗೊಳ್ಳೋಕ್ಕಿಂತ ಇದು ಗಾಡಿ ತಗೊಳ್ಳೋದು ಬೆಸ್ಟ್. ಹೌದು ಸರ್, ಐವಿಟೆಕ್ ಇಂಜಿನ್ ಬರುತ್ತೆ, ಎಲ್ಲ ಬರುತ್ತೆ ನಿಮ್ಗೆ. ಗಾಡಿ ಮಾತ್ರ ಎಲ್ಲೋ ಡೆಂಟು ಸ್ಕ್ರಾಚ್ ಬರ್ತದೆ. 0 to ಪಾಸಿಂಗ್ ಎಲ್ಲರಿಗೂ ಗೊತ್ತು, ಅದನ್ನ ಕಮೆಂಟ್ ಹಾಕಕ್ ಹೋಗ್ಬೇಡಿ. ಹಾಗೆ ಸರ್ ಇನ್ನೊಂದು 7 ಸೀಟರ್ ಹೋಗೋದಾದ್ರೆ ಸರ್ 2020 ಬರೀ 33,000 ಓಡಿದೆ. 2020 ಮಾಡಲ್ 6.5 ಲಕ್ಷ ಮಾರ್ಕೆಟ್ ನಲ್ಲಿ ಹೇಳ್ತಾರೆ. ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಕ್ರೀನ್ ಟಚ್ ಸಿಸ್ಟಮ್, ಡಿಫಾಗರ್, ವೈಫರ್ ಪ್ರತಿ ಒಂದು ಇದೆ ಸರ್. ಪ್ರೈಸಿಂಗ್ ಬನ್ನಿ, ಬರೀ ಸರ್ವಿಸ್ ಹಿಸ್ಟ್ರಿ ಫಸ್ಟ್ ಕೊಡ್ತೀನಿ, ಆಮೇಲೆ ಗಾಡಿ ತಗೊಂಡು ಹೋಗಿ. 2020 ಮಾಡಲ್ ಬರೀ 5,70,000ಗೆ 6.5 ಲಕ್ಷ ಗಾಡಿ ಬರೀ 5,70,000ಗೆ ಮಾಡಿಸ್ಕೊಡ್ತೀನಿ ಸರ್. 5,70,000 ಲೋನ್ ಆಗುತ್ತೆ ಅಂತ ಹೇಳ್ಬೋದು, ಪೂರ್ತಿ ಆಗತ್ತೆ ಸರ್. ಅಂಡ್ ನೋಡ್ಬೋದು ಗಾಡಿ ಮಾತ್ರ ರೈಟ್ ರೌಂಡ್ ನಿಮ್ಗೆ ಬರೀ 30,000 ಓಡಿರೋದು. ಗಾಡಿ ಒಂದ್ಸರ್ತಿ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಕಣ್ ಮುಚ್ಕೊಂಡು ತಗೊಂಡು ಹೋಗ್ಬೋದು. ಆ ತರ ಗಾಡಿ ಕ್ಲಾಸ್ ಕಂಡೀಷನ್ ಆಗಿದೆ, ನಾನೇ ಹೇಳ್ತೀನಿ. ಅಂಡ್ 41 ಪಾಸಿಂಗು. ಇದಕ್ಕೆ ಕಮೆಂಟ್ ಹಾಕಿ ಯಾವ್ದು ಅಂತ ನಮಗೂ ಗೊತ್ತಾಗುತ್ತೆ. ಸರ್ ನೆಕ್ಸ್ಟ್ ಸರ್ 2015 ಮಾಡಲ್, ಸೆಕೆಂಡ್ ಓನರ್, ದಟ್ಸನ್ ರೆಡಿ ಗೋ ಪ್ಲಸ್ 7 ಸೀಟರ್ ಗಾಡಿ. ಇದು ನಿಮ್ಗೆ ಬರೀ ಆಲ್ಟೋ ಪ್ರೈಸ್ ನಲ್ಲಿ ಕೊಡ್ತೀನಿ ಸರ್. ಪ್ರೈಸಿಂಗ್ ನೀವು ನೆಗೋಷಿಯೇಟ್ ಮಾಡಬೇಡಿ, ಆಲ್ಟೋ ಪ್ರೈಸ್ ನಲ್ಲಿ ಕೊಡ್ತೀನಿ. 15 ಮಾಡಲ್, ಸೆಕೆಂಡ್ ಓನರ್, 20 ಮೈಲೇಜ್ ಸಿಗುತ್ತೆ. ಬರೀ 2,60,000ಗೆ 15 ಮಾಡಲ್ ಆಲ್ಟೋ. 15 ಮಾಡಲ್ 2,60,000 ಹೇಳ್ತಾರೆ. 7 ಸೀಟರ್ 260ಗೆ ಕೊಡ್ತೀನಿ ಸರ್. ನೆಕ್ಸ್ಟ್ ಗಾಡಿ ಯಾವ್ದು ತೋರಿಸ್ತೀರಾ ಸರ್? ನೆಕ್ಸ್ಟ್ ಗಾಡಿ ನಿಮ್ಗೆ ಯಾವ್ದು ಬೇಕು? ಯಾವ್ದು ತೋರಿಸ್ತೀರಾ ಹೇಳಿ? XUV ತೋರಿಸ್ತೀನಿ. ತೋರಿಸೋಕ್ಕಿಂತ ಮುಂಚೆ ಇನ್ನೊಂದು ಪ್ರೈಸ್ ಹೇಳಿ. ಡೆಡ್ ಲೈನ್ ನಿಮ್ ವೀಕ್ಷಕರಿಗೆ ಹೇಳಿ ಸರ್, ಇನ್ನೊಂದು ಪ್ರೈಸ್. 2,55,000, 2,55,000. 55,000 ಏನಕ್ಕೆ ಹೇಳಿದಾರೆ ಅಂದ್ರೆ, ನಾನು 2,50,000 ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಗೊತ್ತು ಅವ್ರಿಗೆ ಅಲ್ವಾ. 2,40,000 ಆಗ್ಬೋದಾ ಸರ್? ಸರ್ ನೀವು ಬನ್ನಿ ಸರ್, ಇಲ್ಲಿ XUV ತೋರಿಸ್ತೀನಿ ನಿಮ್ಗೆ. ಹೇಳಿ ಸರ್, 2,40 ಆಗತ್ತಾ?
ಸರ್ ನಿಮ್ ಕಸ್ಟಮರ್ ಮುಂದೆ ಬರ್ಲಿ, ಯಾವ್ದು ಗಾಡಿ ಇಲ್ಲಿ ಸರ್ ಓಕೆ ಖುಷಿಯಿಂದ ಹೋಗ್ಬೇಕು, ಆ ತರ ಪ್ರೈಸಿಂಗ್ ಮಾಡ್ಕೊಡ್ತೀನಿ ಸರ್. ಓಕೆ ಅಂಡ್ ಆನೆ ತೋರಿಸ್ತಿದ್ದೀರಾ ಸರ್, ಇದಕ್ಕೂ ಬೆಸ್ಟ್ ಪ್ರೈಸ್ ಆಗಲಿ, ಲೋನ್ ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ ಸರ್. 2015 ಮಾಡಲ್ ಸೆಕೆಂಡ್ ಓನರ್ W8 ಫುಲ್ಲಿ ಟಾಪ್ ಅಂಡ್ ವಿತ್ 8 ಏರ್ ಬ್ಯಾಗ್ಸ್, ರೂಫ್ AC ಎಲ್ಲ, ಪ್ರತಿ ಸ್ಕ್ರೀನ್ ಟಚ್ ಸಿಸ್ಟಮ್ ಎಲ್ಲ, ಡಿಫಾಗರ್, ವೈಫರ್, ಫುಲ್ಲಿ ಲೋಡೆಡ್ W8 ಫುಲ್ಲಿ ಟಾಪ್ ಅಂಡ್ ವಿತ್ 8 ಏರ್ ಬ್ಯಾಗ್ಸ್. 2015 ಮಾಡಲ್ ಅಂದ್ರೆ 8 ಲಕ್ಷ ಇಂದ 7 ಲ್ಯಾಕ್ಸ್ ಇರುತ್ತೆ. ನಿಮ್ ವೀಕ್ಷಕರಿಗೆ ಬರೀ 6,50,000ಗೆ 6.5 ಲಕ್ಷಗೆ ನೋ ಬಾರ್ಗೇನಿಂಗ್ ಪ್ರೈಸ್ ಕೊಡ್ತೀನಿ. 6,50,000ಗೆ 15 ಮಾಡಲ್ XUV ಸರ್. 15 ಮಾಡಲ್ XUV ನಿಮ್ಗೆ 6,50,000ಕ್ಕೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. 13 ಪಾಸಿಂಗ್ ಆಗಿರುತ್ತೆ ಸರ್. ಯಾವ್ದು ಪಾಸಿಂಗ್ ಇದು? ಹಾಸನ್ ಪಾಸಿಂಗ್ ಆಗಿರುತ್ತೆ. ಹಾಗೆ ಸರ್ ನೆಕ್ಸ್ಟ್ ZXi ವಿತ್ ABS ಬರುತ್ತೆ, ಫುಲ್ಲಿ ಟಾಪ್ ಅಂಡ್ ಪೆಟ್ರೋಲ್ ವೇರಿಯಂಟ್, ಸ್ವಿಫ್ಟ್ ಯಾರು ಹುಡುಕ್ತಿರೋರಿಗೆ ಸರ್ ಇದು ಮಾಡಲ್ ಸರ್ 2014 ಮಾಡಲ್ ಸಿಂಗಲ್ ಓನರ್ ZXi ಫುಲ್ಲಿ ಟಾಪ್ ಅಂಡ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್, AC, ಕ್ಲೈಮೇಟ್ ಕಂಟ್ರೋಲ್, ಶಿಫ್ಟ್ ನಲ್ಲಿ ಸಾಕಷ್ಟು ಸಿಗುತ್ತೆ. ZXi ಸಿಂಗಲ್ ಓನರ್ ಸಿಗೋದು ಕಷ್ಟ, ಅದ್ನಲ್ಲಿ ಪ್ರೈಸಿಂಗ್ ನಲ್ಲಿ ಸಿಗೋದು ಕಷ್ಟ ಇದೆ ಸರ್. ಬರೀ ನಿಮ್ ವೀಕ್ಷಕರಿಗೆ ಸರ್ 4,60,000ಗೆ ಸಿಂಗಲ್ ಓನರ್ ZXi ಮಾಡ್ಕೊಡ್ತೀನಿ ಸರ್. 4,60,000ಕ್ಕೆ ZXi ಪೆಟ್ರೋಲ್ ವೇರಿಯಂಟ್ ಗಾಡಿ ಸಿಕ್ಕಿರೋದು, ಫುಲ್ಲಿ ಟಾಪ್ ಅಂಡ್ ಗಾಡಿ. ಓಡಿರೋದು ಸರ್ ಸರ್ ಓಡಿದ್ದು ಬರೀ 58,000 ಓಡಿದ್ದು ಸರ್. 58,000 ರೆಕಾರ್ಡೆಡ್ ಓಡಿರೋದು ಗಾಡಿ ಅಂತ ಹೇಳ್ಬೋದು. ಅಂಡ್ ಇದ್ರ ಮೇಲೆ ಆರಾಮಾಗಿ ಲೋನ್ ಆಗುತ್ತೆ, ಕಣ್ಮುಚ್ಕೊಂಡು ಲೋನ್ ಆಗುತ್ತೆ. ನೆಕ್ಸ್ಟ್ ಗಾಡಿ ಸರ್ ಇನ್ನೊಂದು ಸರ್ ಟ್ರೈಬಲ್ ಸರ್ 2019 ಮಾಡಲ್ ವಿತ್ ಯುನಿಕ್ ಒಂದು ಲ್ಯಾಂಬರ್ಗಿನಿ ಕೊಡ್ತಾ ಇದ್ದೀನಿ ಸರ್. ಸಿಂಗಲ್ ಓನರ್ 2019 ಮಾಡಲ್ ವಿತ್ ಡ್ಯೂಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಹಿಂದೆ ಡಿಫಾಗರ್, ವೈಫರ್, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ನಿಮ್ ವೀಕ್ಷಕರಿಗೆ ಸಿಂಗಲ್ ಓನರ್ 19 ಮಾಡಲ್ ಎಷ್ಟು ಹೇಳಿ ಸರ್? ಹೇಳಿ. ಬರೀ 5,70,000ಗೆ 19 ಮಾಡಲ್ ಸಿಂಗಲ್ ಓನರ್ ಕೊಡ್ತೀನಿ. 5,70,000 ಓಡಿದೆ ಗಾಡಿ. 5,70,000 5,70,000 ಸರ್. 5,50,000 ಸರ್ ನೀವು ಮುಂದೆ ಬರ್ಲಿ. 5,70,000 50,000 ಅದು ಗೊತ್ತಾಗತ್ತೆ ಮುಂದೆ ಬಂದಾದ್ಮೇಲೆ. ಎಸ್ ಸರ್. ಹಾಗೆ KUV 100 ಸರ್ 2016 ಮಾಡಲ್ 6 ಸೀಟರ್ ಗಾಡಿ ವಿತ್ 20 ಮೈಲೇಜ್ ಸಿಗತ್ತೆ, ಪೆಟ್ರೋಲ್ ಇಂಜಿನ್. 2016 ಮಾಡಲ್ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, AC ಸಿಗತ್ತೆ. 16 ಮಾಡಲ್ ಅಂದ್ರೆ ಮಾರ್ಕೆಟ್ ನಲ್ಲಿ ಕಮ್ಮಿ ಅಂದ್ರೆ 390 ಹೇಳ್ತಾರೆ. ನೋ ಬಾರ್ಗೇನಿಂಗ್ ಸರ್. ನಿಮ್ ವೀಕ್ಷಕರಿಗೆ 3,20,000ಗೆ ಆಲ್ಟೋ ಪ್ರೈಸ್ಗೆ 16 ಮಾಡಲ್ KUV ಕೊಡ್ತೀನಿ ಸರ್. ಬರೀ 3,20,000ಗೆ. KA51 ಇಲ್ಲೇ ಹಿಂದೆ RTO ಇರೋದು. ಅಂಡ್ ಎಲ್ಲಿ ಬರ್ಬೇಕು ಸರ್? ಕ್ವಾಲಿಟಿ ಕಾರ್ ಝೋನಿಗೆ ಬರ್ಬೇಕು. ದೇವನ ಚಿಕ್ಕಹಳ್ಳಿ, ನೆಕ್ಸ್ಟ್ ರಾಘವೇಂದ್ರ ಸ್ವಾಮಿ ಮಠ, ವಿಶ್ವೇಶ್ವರಿ ಲೇಔಟ್, ವಿಜಯ ಬ್ಯಾಂಕ್ ಪೆಟ್ರೋಲ್ ಬಂಕ್. ಏನಾದ್ರು ಗೊತ್ತಾಗಿಲ್ಲ ಅಂದ್ರೆ ವಾಟ್ಸಪ್ ಇಲ್ಲ ಅಂದ್ರೆ ಮೆಸೇಜ್ ಕಾಲ್ ಮಾಡ್ದಂದ್ರೆ ಡೈರೆಕ್ಟ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಹಿಡನ್ ಚಾರ್ಜಸ್ ಆಗಿರುತ್ತೆ. ಗಾಡಿ ಮೇಲೆ ಏನ್ ಪ್ರೈಸ್ ಕೊಟ್ಟಿರ್ತಲ್ಲ ಅದೇ ಪ್ರೈಸ್ ಆಗಿರುತ್ತೆ. ನೋ ಟರ್ಮ್ಸ್ ಅಂಡ್ ಕಂಡೀಷನ್ ಅದು ಎಲ್ಲ ನಾವು ಮಾಡ್ತಾ ಇಲ್ಲ ಸರ್. 1 ವರ್ಷ 2 ವರ್ಷದಿಂದ ಇದೇ ಆಫರ್ ಇದೆ. ಎಕ್ಸ್ಟ್ರಾ ಏನ್ ಆಫರ್ ಇದೆ ಅದು ಕೇಳಬೇಕು. ಕೊನೆವರೆಗೆ ನಿಮ್ ವೀಕ್ಷಕರ ವಿಡಿಯೋ ನೋಡ್ದಂದ್ರೆ ಖಂಡಿತ ಬಂಪರ್ ಇಲ್ಲ ಸರ್, ಖುಷಿಯಿಂದ ಹೋಗ್ಬೇಕು. ಆ ತರ ವಿಡಿಯೋ ಸ್ಕಿಪ್ ಮಾಡಬಾರ್ದು. ಮಿಡಲ್ ಹೇಳ್ತಿರ್ತೇನೆ ನಾನು. ಇನ್ನೂ ಗಾಡಿಗಳಿದೆ ಸ್ಟಾಕ್ಸ್. ಸರ್ ನೆಕ್ಸ್ಟ್ ಆಮಿಯೋ ತೋರಿಸ್ತೀರಾ ಸರ್? 2020 ಸರ್. ಪೋಲೋಗೆ ಡಿಕ್ಕಿ ಆಗ್ಬಿಟ್ರೆ ಅಂದ್ರೆ ಆಮಿಯೋ ಆಗೋದು, ಸ್ವಿಫ್ಟ್ಗೆ ಡಿಕ್ಕಿ ಆಗದಂದ್ರೆ ಡಿಸೈರ್ ಆಗೋದು. ಸೇಮ್ ಪೋಲೋ ಇಂಜಿನ್ 1.0 ಲೀಟರ್ ಇಂಜಿನ್ 2020 ಸಿಂಗಲ್ ಓನರ್ 33,000 ಓಡಿದೆ. 33,000 ರೆಕಾರ್ಡ್. 33,000 ಓಡಿದೆ. ಸೆಕೆಂಡ್ ಓನರ್ ಆಗಿದ್ದೆ, ಕಂಪ್ನಿ ಟು ಇಂಡಿವಿಜುವಲ್. 2020 ಮಾಡಲ್ ಸರ್. ನಿಮ್ ವೀಕ್ಷಕರಿಗೆ 6.5 ಲಕ್ಷ ನಾವು ಹೇಳಲ್ಲ, ಮಾರ್ಕೆಟ್ ಪ್ರೈಸ್ ಆಚೆ ಇರೋದು ಪ್ರೈಸ್ ಹೇಳಲ್ಲ. 2020 30,000 ಓಡಿದೆ ಗಾಡಿ. 4,95,000ಗೆ ಮಾಡಿಸ್ಕೊಡ್ತೀನಿ. ಚಾಲೆಂಜಿಂಗ್ ಈ ಪ್ರೈಸಿಂಗ್ ಸಿಗ್ರ ಅಂದ್ರೆ ನೀವು ಏನ್ ಹೇಳ್ತೀರಾ? i20 ಸಿಗಲ್ಲ ಸರ್. ಓನ್ಸಾಗನ್ ಗಟ್ಟಿ ಗಾಡಿ ಕೊಡ್ತಾ ಇದ್ದೀನಿ. 4,90,000ಗೆ ಸರ್ವಿಸ್ ಹಿಸ್ಟ್ರಿ ಫಸ್ಟ್ ತಗೊಳ್ಳಿ, ಆಮೇಲೆ ಗಾಡಿ ತಗೊಳ್ಳಿ. ಸರ್ವಿಸ್ ಹಿಸ್ಟ್ರಿ ಫಸ್ಟ್ ತಗೊಳ್ಳಿ, ಆಮೇಲೆ ಲೋನ್ ಅಪ್ಲೈ ಮಾಡಿ. 0 ಡೌನ್ ಪೇಮೆಂಟ್ ಅಲ್ಲಿ ಕ್ಯಾಶ್ ಕೊಡದೇನೆ ಗಾಡಿ ತಗೊಳ್ಳಿ. ಖಾಲಿ ಜೇಬ್ ಬನ್ನಿ, ಒರಿಜಿನಲ್ ಡಾಕ್ಯುಮೆಂಟ್, ಪರ್ಫೆಕ್ಟ್ ಡಾಕ್ಯುಮೆಂಟ್ ಕೊಟ್ರೆ ಅಂದ್ರೆ ನಿಮ್ಗೆ ಖಾಲಿ ಜೇಬಿಂದ ಗಾಡಿ ತಗೊಂಡು ಹೋಗ್ಬೋದು ಸರ್. ಪೆಟ್ರೋಲ್ ನಾವೇ ಹಾಕ್ಸ್ಕೊಡ್ತೀವಿ. ಪೆಟ್ರೋಲ್ ನೀವೇ ಹಾಕಿಸ್ಕೊಡ್ತೀರಾ? ಅಂಡ್ ಹಾಗೆ ಅಂದ್ರೆ ಪೆಟ್ರೋಲ್ ನೀವೇ ಹಾಕಿಸ್ಕೊಡ್ತೀರಾ ಅಂತಂದ್ರೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀ ಆಗಿರುತ್ತೆ ಅಲ್ವಾ? ಹೌದು ಸರ್. ಎಸ್ ಸರ್. ನೆಕ್ಸ್ಟ್ ಗಾಡಿ ಸರ್ ಹೋಂಡಾ ಅಮೇಜ್ ಫೇಸ್ ಲಿಫ್ಟಿಂಗ್ ನೋಡ್ತಾ ಇರ್ಬೋದು. ಹೊಸ ಫೇಸ್ ಲಿಫ್ಟಿಂಗ್. ಅಂಡ್ ಮಾರ್ಕೆಟ್ ನಲ್ಲಿ ರೋಡ್ ನಲ್ಲಿ ಜಾಸ್ತಿ ಹೋಂಡಾನಲ್ಲಿ ಇದೇ ಗಾಡಿ ಓಡಾಡ್ತಾ ಇರೋದು ನಾವು ನೋಟಿಸ್ ಮಾಡ್ತಾ ಇದ್ದೀನಿ. 2018 ಮಾಡಲ್ ಸಿಂಗಲ್ ಓನರ್ ವಿತ್ 60 ಡ್ರಿವೆನ್ ವಿತ್ 4 ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ABS, ಹೊಸ ಸೀಟ್ ಕವರ್ಸ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ವೇರ್ AC ಇದೆ ಗಾಡಿನಲ್ಲಿ. ನಿಮ್ ವೀಕ್ಷಕರಿಗೆ ಸರ್
ನಿಮ್ ವೀಕ್ಷಕರಿಗೆ ಬರೀ 5,20,000ಗೆ 18 ಮಾಡಲ್ ಸಿಂಗಲ್ ಓನರ್ ಅಮೇಸ್ ಕೊಡ್ತೀನಿ. 18 ಶಿಫ್ಟ್ I20 ತಗೊಳ್ಳಿ 6 ಲಕ್ಷ 8 ಲಕ್ಷ ಹೇಳ್ತಾರೆ. ಬರೀ 5,20,000ಗೆ ಸಿಂಗಲ್ ಓನರ್ ಲೇಟೆಸ್ಟ್ ಮಾಡಲ್ ಅಮೇಜ್. 5,20,000ಕ್ಕೆ ನಿಮ್ಗೆ ಸಿಂಗಲ್ ಓನರ್ ಗಾಡಿ ಸಿಗ್ತಿರೋದು. 5,20,000 ಕೂಡ ನಿಮ್ಗೆ ಲೋನ್ ಆಗುತ್ತೆ. ಬಟ್ ಒಂದೇ ಒಂದ್ ಕಂಡೀಷನ್, ಸಿವಿಲ್ ಚೆನ್ನಾಗಿದ್ರೆ ಸಾಕು. 5,20,000 ನಿಮ್ಗೆ ಆಲ್ ಓವರ್ ಕರ್ನಾಟಕ 5,20,000 ಮೂಲೆಯಲ್ಲಿದ್ರು ಕೂಡ ನಿಮ್ಗೆ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ಸರ್ ನೆಕ್ಸ್ಟ್ ಗಾಡಿ ಯಾವ ತೋರಿಸ್ತೀರಾ? ಆ ಕಡೆ ನಿಮ್ಗೆ ಯಾವ್ದು ಬೇಕು ಅದು ಯಾವ ಗಾಡಿ ಬೇಕು ಆ ಗಾಡಿ ನಿಮ್ಗೆ ಸಿಗುತ್ತೆ. ಎಲ್ಲಿ ಬರ್ಬೇಕು? ಕ್ವಾಲಿಟಿ ಕಾರ್ಸ್ ಬಂದ್ರೆ ಸಾಕು. ಸರ್ ನೆಕ್ಸ್ಟ್ ಗಾಡಿ ಹೋಗೋದಾರೆ ಸರ್ ಹೋಂಡಾ ಅಮೇಜ್ 16 ಮಾಡಲ್ ಸೆಕೆಂಡ್ ಓನರ್, 2016 ಮಾಡಲ್ ಸೆಕೆಂಡ್ ಓನರ್, 25 ಮೈಲೇಜ್ ಸಿಗುತ್ತೆ. ಅಡ್ವಾಂಟೇಜ್ ಅಂದ್ರೆ ಡೀಸೆಲ್ ಇಂಜಿನ್. ಸೊ ಹೋಂಡಾ ಅಮೇಜ್ ನಲ್ಲಿ ಸ್ಪೆಷಲಿ ನಾವು ನೋಟಿಸ್ ಮಾಡಿದ್ದೀನಿ, ಹೈವೇ ನಲ್ಲಿ 25 ಸಿಗುತ್ತೆ, 16-17 ನಿಮ್ಗೆ ಸಿಟಿ ನಲ್ಲಿ ಸಿಗುತ್ತೆ. 2016 ಮಾಡಲ್ ಸೆಕೆಂಡ್ ಓನರ್, 4 ಡೋರ್ ವಿಂಡೋ, ಸ್ಕ್ರೀನ್ ಟಚ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಲೆದರ್ ಸೀಟ್ ಎಲ್ಲ ಇದೆ. ಪ್ರೈಸಿಂಗ್ ಬಂದ್ರೆ ಅಂದ್ರೆ ನಿಮ್ ವೀಕ್ಷಕರಿಗೆ ಬರೀ 3,60,000ಗೆ 16 ಮಾಡಲ್ ಹೋಂಡಾ ಅಮೇಜ್ ಕೊಡ್ತೀನಿ ಸರ್. 3,60,000ಕ್ಕೆ ಹೋಂಡಾ ಅಮೇಜ್ ಸಿಗ್ತಿರೋದು. ಅಂಡ್ ಎಲ್ಲಾ ಗಾಡಿಗಳು ಡಾಕ್ಟರ್ ವೀಲ್ಸ್ ಇಂದ ಸರ್ಟಿಫೈ ಹೌದು ಸರ್, ಎಲ್ಲಾ ಗಾಡಿ ನಿಮ್ಗೆ ವಾರಂಟಿ ಗ್ಯಾರಂಟಿ ಜೊತೆನೆ ಕೊಡೋದು. ಎಲ್ಲಾ ಗಾಡಿಗಳು ಸರ್ಟಿಫೈ ಆಗಿರುತ್ತೆ. ಈ ಗಾಡಿ ಬಂದ್ಬಿಟ್ಟು ಭಾಷಾ ವೀಲ್ ಅಲೈನ್ಮೆಂಟ್ ಸೆಂಟರ್ ಇಂದ ಅಲೈನ್ಮೆಂಟ್ ಆಗಿ ಬಂದಿದೆ. ವೀಲ್ ಅಲೈನ್ಮೆಂಟ್ ಅಂತ ಹೇಳ್ಬೋದು. ಅವ್ರದ್ದು ಪ್ರಮೋಷನ್ ಏನ್ ಮಾಡ್ತಿಲ್ಲ, ಒಂದು ಜಸ್ಟ್ ಗ್ಲಿಮ್ಸ್ ತೋರುತ್ತೆ ಅಷ್ಟೇ. ಅಂಡ್ ಯಾವುದೇ ಗಾಡಿ ತಗೊಳ್ಳಿ ನೀವು ಎಲ್ಲ ಸರ್ಟಿಫೈ ಆಗಿ ಬಂದಿರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಹೋಗೋದ್ರೆ ಯಾವ ತೋರಿಸ್ತೀರಾ? ಸರ್ 2014 ಮಾಡಲ್ ಸೆಕೆಂಡ್ ಓನರ್, 60 ಚೇಂಜ್ ಡ್ರಿವನ್ ZX ಫುಲ್ಲಿ ಟಾಪ್ ಅಂಡ್ ವಿತ್ LED ಹೆಡ್ ಲ್ಯಾಂಪ್ಸ್, ಮಾರುತಿ ಸಿಯಾಸ್ ತಗೊಂಡ್ ಬಂದಿದ್ದೀನಿ. 4 ಡೋರ್ ವಿಂಡೋ ಇಲ್ಲಿ, ಡ್ಯುಯಲ್ ಏರ್ ಬ್ಯಾಗ್, ಹಿಂದೆ ಪ್ಯಾಸೆಂಜರ್ಗೆ ರೇರ್ AC, ಒಂದು ಲಕ್ಸುರಿ ಸೆಡಾನ್ ಅಂದ್ರೆ ಮಾರುತಿನಲ್ಲಿ ಸಿಯಾಸ್ ಪ್ರಿಫರ್ ಮಾಡೋದು ಜನ. ನಿಮ್ ವೀಕ್ಷಕರಿಗೆ ಪ್ರೈಸಿಂಗ್ ಸರ್ 2014 ಮಾಡಲ್ ಸೆಕೆಂಡ್ ಓನರ್ ಬರೀ 4,70,000ಗೆ ಇಯರ್ ಎಂಡ್ ಸರ್. ಇದು ಇಯರ್ ಎಂಡ್ಗೆ ಎಲ್ಲ ಆಫರ್ ನಿಮ್ಗೆ ಸಿಗ್ತಾ ಇರೋದು ಸರ್. ಬರೀ 4,70,000ಗೆ ಸಿಯಾಸ್ ಸೆಕೆಂಡ್ ಓನರ್ 4,70,000ಗೆ ಸಿಯಾಸ್ ಸಿಗ್ತಿರೋದು. ಇವಾಗ ಜಸ್ಟ್ ಬಂದಿರೋ ಗಾಡಿ ಅಲ್ಲಿ ತೋರಿಸಿ ಸರ್. ವ್ಯಾಗನರ್ ಒಂದು ಬಂತು, ಜಸ್ಟ್ ಅದಕ್ಕೆ ಹೋಗ್ತೀನಿ. ಅಂಡ್ ಆಫರ್ ಕೂಡ ಇದೆ, ಅದನ್ನ ಮಿಡಲ್ ಅಲ್ಲಿ ಹೇಳ್ತೀನಿ ಅಂತಿದ್ದಾರೆ ಸರ್. ಇವಾಗ ಆಫರ್ ಹೇಳೋಕ್ಕಿಂತ ಮುಂಚೆ ಈ ಕಡೆ ಯಾವ್ದು ಗಾಡಿ ಇದೆ ಸರ್? ಸರ್ ಸಿವಿಕ್ ಇದೆ ಸರ್. ಏನು ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್? ಸರ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಇಲ್ಲಿ, ಡೀಸೆಲ್ ಇಲ್ಲಿ ಮಾಡಿಸ್ಕೊಡ್ತೀನಿ, CNG ಇಲ್ಲಿ ಹಾಕ್ಸ್ಕೊಡ್ತೀನಿ. ಅಂಡ್ ನಿಮ್ಗೆ RTO ಆಫೀಸ್ ಏನ್ ಹಿಡನ್ ಅಂಡ್ ನಮ್ದು ಪಾಲಿಶ್ ಅಂಗಡಿ ಇದೆ. 3M ರಬ್ಬಿಂಗ್ ಪಾಲಿಶ್, ಪ್ಯೂರ್ 3M. ಮುಖ ನೋಡ್ದೆ ಅಂದ್ರೆ ಮುಖ ಗ್ಲಾಸ್ ಇಂದ ನಾವು ಕಾರ್ ನಲ್ಲಿ ನೋಡ್ಬೇಕು, ಆ ತರ ಅವಶ್ಯಕತೆ ಇಲ್ಲ. ಹೌದು, ಆ ತರ ಪಾಲಿಶ್ ಮಾಡ್ಕೊಡ್ತೀನಿ ಸರ್. ಅಂಡ್ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ, ನ್ಯೂ ಇಯರ್ ಹಬ್ಬ ಬರ್ತಾ ಇದೆ. ಅದಕ್ಕೆ ನಿಮ್ ವೀಕ್ಷಕರಿಗೆ ಹಿಡನ್ ಗಿಫ್ಟ್ಸ್ ಇರುತ್ತೆ. ಸಣ್ಣ ಪುಟ್ಟ ಏನ್ ದೊಡ್ಡ ಗಿಫ್ಟ್ಸ್ ಇಲ್ಲ, ಯಾಕಂದ್ರೆ ಪ್ರೈಸಿಂಗ್ ನಲ್ಲಿ ಕೊಡ್ತಾ ಇದ್ದೀನಿ. ಸಣ್ಣ ಪುಟ್ಟ ಗಿಫ್ಟ್ಸ್ ಇರುತ್ತೆ, ಅದು ಏನಿರುತ್ತೆ ಮುಂದೆ ಬಂದಂದ್ರೆ ಗೊತ್ತಾಗುತ್ತೆ. ನೆಕ್ಸ್ಟ್ ಗಾಡಿ ಯೂತ್ ಗೆ ಮಾಡಿಫೈ ಮಾಡಕ್ಕೆ 2010 ಮಾಡಲ್ ಸೆಕೆಂಡ್ ಓನರ್ ಸರ್. 2010 ಮಾಡಲ್ ಸೆಕೆಂಡ್ ಓನರ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, alloy wheel, defogger, wiper, front fog lamp, one luxury sedan with airbag, ABS, Honda Civic. ಮಾರ್ಕೆಟ್ ನಲ್ಲಿ 8 ಮಾಡಲ್ 3.5-3 ಲಕ್ಷ ಹೇಳ್ತಾರೆ. ನಿಮ್ ವೀಕ್ಷಕರಿಗೆ 10 ಮಾಡಲ್ ಸೆಕೆಂಡ್ ಓನರ್ ಬರೀ 2,80,000ಗೆ 2,80,000ಗೆ ಮಾಡಿಸ್ಕೊಡ್ತೀನಿ ಸರ್. 2,80,000ಕ್ಕೆ ಸಿವಿಕ್ ಸಿಗ್ತಿರೋದು. ಮಾಡಿಫೈ ಯಾರು ಮಾಡ್ಕೋಬೇಕು ಯೂತ್ ಎಲ್ಲ ಅಂತ ಇದು ಬೆಸ್ಟ್ ಗಾಡಿ ಅಂತ ಹೇಳ್ತೀವಿ ಸರ್. ಹಾಗೆ ಜಸ್ಟ್ ನೆಕ್ಸ್ಟ್ ಗಾಡಿ ಬಂದಿರೋದು ಸರ್ ಮಾರುತಿ ರಿಡ್ಜ್ ಸರ್. ಮಾರುತಿ ರಿಡ್ಜ್ ನಲ್ಲಿ ನಿಮ್ಗೆ ಸಿಗತ್ತೆ VXi VDI. ಇದು ಬನ್ನಿ ZDI ಸರ್, ಟಾಪ್ ಎಂಡ್ ಡೀಸೆಲ್ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS, ಆಫ್ಟರ್ ಮಾರ್ಕೆಟ್ 10,000 ಸ್ಕ್ರೀನ್ ಟಚ್ ಸಿಸ್ಟಮ್ ವಿತ್ ರಿವರ್ಸ್ ಕ್ಯಾಮ್ರಾ ಹಾಕಿದ್ದಾರೆ ಕಸ್ಟಮರ್. ಡಿಫಾಗರ್, ವೈಫರ್, ಫ್ರಂಟ್ ಫಾಗ್ ಲ್ಯಾಂಪ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಫುಲ್ಲಿ ಟಾಪ್ ಅಂಡ್ ರೋಡೆಡ್ ರಿಡ್ಜ್ ಸರ್, ಡೀಸೆಲ್ ಗಾಡಿ. ಪ್ರೈಸಿಂಗ್ ನಲ್ಲಿ ನಿಮ್ ವೀಕ್ಷಕರಿಗೆ ZDI 13 ಮಾಡಲ್ ಬರೀ 3.5 ಲಕ್ಷಗೆ ಮಾಡಿಸ್ಕೊಡ್ತೀನಿ ಸರ್. 3,50,000 3,50,000ಗೆ ಮಾಡಿಸ್ಕೊಡ್ತೀನಿ ಸರ್. ಓಡಿದ್ದು ನಿಮ್ಗೆ 74,000 ಓಡಿದೆ, ಡೀಸೆಲ್ ಇಂಜಿನ್ ಸರ್. 74,000 ಓಡಿರೋದು. ರೆಕಾರ್ಡೆಡ್ 13 ಮಾಡಲ್ ಸೆಕೆಂಡ್ ಓನರ್ ZDI. ಓಕೆ, ZDI ಆಗಿರುತ್ತೆ ನಿಮ್ಗೆ. ಫುಲ್ಲಿ ಟಾಪ್ ಅಂಡ್ ಗಾಡಿ. ಅಂಡ್ ಇದ್ರ ಮೇಲೆ ಲೋನ್ ಆಗುತ್ತಲ್ಲ ಸರ್? ಹೌದು ಸರ್, ಆಗುತ್ತೆ. 15 ಮಾಡಲ್ ಸೆಕೆಂಡ್ ಓನರ್ VXi ವಿತ್ ಫುಲ್, ಇದರಲ್ಲಿ ರೆಡ್ ವೇರಿಯಂಟ್ LXi VXi. ಇದು VXi ಟಾಪ್ ಎಂಡ್ ವಿತ್ 4 ಡೋರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್, ಡಿಫಾಗರ್, ವೈಫರ್, ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಫ್ರಂಟ್ ಫಾಗ್ ಲ್ಯಾಂಪ್ ಇದೆ. ಗಾಡಿ ಬನ್ನಿ 20 ಮೈಲೇಜ್ ಸಿಗುತ್ತೆ, 3,000ನಲ್ಲಿ ಸರ್ವಿಸ್ ಆಗುತ್ತೆ. ವ್ಯಾಗ್ನರ್ ಅಂದ್ರೆ ಎಲ್ಲರಿಗೆ ಗೊತ್ತು ಏನೇನಿರುತ್ತೆ, ಫ್ಯೂಚರ್ಸ್ ಅಂಡ್ ಮೈಲೇಜ್, ಕಂಫರ್ಟ್ ಹೆಂಗಿರುತ್ತೆ. ಸೊ ಮೇನ್ ಇರೋದು ಪ್ರೈಸಿಂಗ್ ಹೋಗ್ದಂದ್ರೆ ನಿಮ್ ವೀಕ್ಷಕರಿಗೆ 15 ಮಾಡಲ್ ಬರೀ 3,30,000 3,30,000 ನಲ್ಲಿ ಮಾಡಿಸ್ಕೊಡ್ತೀನಿ. 3,30,000ಕ್ಕೆ ವ್ಯಾಗನರ್ VXi ವೇರಿಯಂಟ್ 3,30,000 ಕೂಡ ಲೋನ್ ಆಗುತ್ತೆ. ಹೌದು ಸರ್. ಅಂಡ್ ಬಂದ್ರೆ ಕ್ವಾಲಿಟಿ ಕಾರ್ಸ್ ಒಂದ್ ಸರ್ತಿ ಬನ್ನಿ ಅಂಡ್ ಪ್ರೈಸಿಂಗ್ ಅಲ್ಲಿ ಕೊಡ್ತೀರಾ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಅಡಿಷನಲ್ ಆಫರ್ ಅಂತ ಹೇಳ್ತಾರೆ. ಅಡಿಷನಲ್ ಆಫರ್ ಕೂಡ ಅವೈಲೇಬಲ್ ಇರುತ್ತೆ. ಒಂದ್ ಸರ್ತಿ ನೀವು ವಿಸಿಟ್ ಆದ್ರೆ 1 ಗಾಡಿ ಅಲ್ಲ 2 ಗಾಡಿ ಅಲ್ಲ 10 ಗಾಡಿ ಟೆಸ್ಟ್ ಮಾಡ್ಕೋಬಹುದು. ಹೌದು ಸರ್, ಖಂಡಿತ. ಇದು
ಸರ್ ನೋಡಿ ಸರ್ 3M ಪಾಲಿಶ್ ಸರ್ ನೋಡಿ ಸರ್ ಇಲ್ಲಿ ಹಾಕ್ತಾ ಇದ್ದೀನಿ ಏನು ಸುಳ್ಳಿಲ್ಲ ಸರ್. ನಿಮ್ಮ ಭಿಕ್ಷಕರಿಗೆ ನಮ್ಮ ಹತ್ರ ಗಾಡಿ ತೊಗೊಂಡ್ರೆ ಅಂತ ಯಾವ್ದು ಗಾಡಿ ತಗೊಳ್ಳಿ ಈ ಥರ 3M ರಬ್ಬಿಂಗ್ ಪಾಲಿಶ್ ಮಾಡಿಸ್ಕೊಡ್ತೀನಿ ಸರ್. ಸರ್ 6,000 ಪ್ರೈಸಿಂಗ್ ಇರೋದು, 6,000ನಲ್ಲಿ ₹1 ಕೊಡಬೇಡಿ ಸರ್. ನೀವು ಝೀರೋಗೆ ಡೌನ್ ಪೇಮೆಂಟ್ಗೆ ಎಷ್ಟು ಲೋನ್ ಮಾಡಿಸ್ಕೊಡ್ತೀನಿ ಆ ಥರ ₹1 ನಿಮಗೆ ತಗೊಳ್ಳಲ್ಲ, ಆ ಥರ ಗಾಡಿ ಕೊಡ್ತೀನಿ ಪಾಲಿಶ್ ಮಾಡಿ, ಫ್ರೀ ಆಗಿರುತ್ತೆ. ಹೌದು ಸರ್. ಹೌದು ಹೌದು ಸರ್.